ಜೀವನದಲ್ಲಿ ಯಶಸ್ವಿಯಾಗಬೇಕು ಎಂಬ ಕನಸು ಎಲ್ರಿಗೂ ಕೂಡ ಇರುತ್ತೆ. ಆದರೆ ಈ ಕನಸು ನನಸು ಮಾಡಲು ಎಲ್ಲರಿಂದಲೂ ಸಾಧ್ಯವಿಲ್ಲ. ಜೀವನದಲ್ಲಿ ಅಂದ್ಕೊಂಡ ಗುರಿಯನ್ನು ಸಾಧಿಸಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಪರಿಶ್ರಮದ ಜೊತೆಯಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತನ ಮಾರ್ಗದರ್ಶನ ಕೂಡ ಅವಶ್ಯಕತೆ ಇರುತ್ತೆ. ಆದರೆ ಅಂಥ ಸ್ನೇಹಿತರು ಯಾವ ರೀತಿ ಇರಬೇಕು, ಅಂಥ ಸ್ನೇಹಿತರಿಂದ ಏನಾದರೂ ಉಪಯೋಗ ಇದೆಯಾ, ಯಾವ ರೀತಿ ಸ್ನೇಹಿತರನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾವು ಜೀವನದಲ್ಲಿ ಎಲ್ಲ ರೀತಿಯ ಸ್ನೇಹಿತರನ್ನು ನಾವು ಮಾಡ್ಕೊಂಡಿರ್ತೇವೆ. ಆದರೆ ಯಾವ ಸ್ನೇಹಿತ ಒಳ್ಳೆಯವರು, ಯಾವ ಸ್ನೇಹಿತ ಕೆಟ್ಟವರು ಅನ್ನೋದನ್ನು ನಾವು ವಿಚಾರ ಮಾಡಿ ಅವರ ಜೊತೆ ಸ್ನೇಹ ಸಂಬಂಧವನ್ನು ಇಟ್ಕೋಬೇಕಾಗತ್ತೆ. ಯಾರಿಗೆ ಅವ್ರ ಜೀವನದಲ್ಲಿ ಇವರು ಒಳ್ಳೆಯ ಮಿತ್ರರು ಅಲ್ಲ ಅಂತ ಅನಿಸುತ್ತೋ ಅಂಥವರಿಂದ ನಾವು ಯಾವುದೇ ಜೀವನದ ರಹಸ್ಯಗಳನ್ನು ಹೇಳ್ಕೋಬಾರ್ದು. ಈ ಬಗ್ಗೆ ಆಚಾರ್ಯ ಚಾಣಕ್ಯರು ಕೂಡ ಕೆಲವೊಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಮೊದಲನೇದಾಗಿ ಗುಟ್ಟನ್ನು ರಟ್ಟು ಮಾಡುವವರು. ಯಾರಿಗೆ ಗುಟ್ಟನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲವೋ ಅಂಥವ್ರ ಬಳಿ ನಾವು ನಮ್ಮ ಜೀವನದ ರಹಸ್ಯಗಳನ್ನು ಯಾವತ್ತೂ ಹೇಳಬಾರ್ದು. ಇದರಿಂದ ಆ ವ್ಯಕ್ತಿಯು ನಿಮ್ಮ ಬಳಿ ಬಂದು ಬೇರೆಯವರ ಗುಟ್ಟನ್ನು ಕೂಡ ಹೇಳೋ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ತಮ್ಮ ಮಾತನ್ನು ಸಮರ್ಥಿಸಿಕೊಳ್ಳುವರು. ಈ ರೀತಿಯ ಗುಣವುಳ್ಳ ಸ್ನೇಹಿತರು ಏನಾಗಿರ್ತಾರೆ ಅಂದರೆ ಅವರು ತಮ್ಮ ತಪ್ಪಿದ್ರೂ ಕೂಡ ವಾದವನ್ನು ಮಾಡೋದನ್ನು ನಿಲ್ಲಿಸೋದಿಲ್ಲ. ಇಂಥವರು ಸಮಯ ಬಂದಾಗ ನಿಮಗೆ ಮೋಸ ಮಾಡಲು ಸಹ ಹಿಂಜರಿಯೋದಿಲ್ಲ. ಹಾಗೆಯೇ ಮೂರನೇದಾಗಿ ನಿಮ್ಮ ಬೆನ್ನ ಹಿಂದೆ ಮಾತನಾಡುವರು. ಈ ಗುಣವುಳ್ಳವರು ನಿಮ್ಮ ಬೆನ್ನ ಹಿಂದೆ ಇನ್ನೊಬ್ಬರ ಬಳಿ ಹೋಗಿ ನಿಮ್ಮ ಬಗ್ಗೆ ಆಡಿಕೊಂಡು ನಗ್ತಾ ಇರ್ತಾರೆ. ಇಂಥವರು ಯಾವುದೇ ಸಂದರ್ಭದಲ್ಲಿಯೂ ನಿಮಗೆ ಒಳ್ಳೆಯದನ್ನು ಹಾರೈಸೋದಿಲ್ಲ. ಅದೇ ರೀತಿಯಾಗಿ ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬಾರದವರು. ಈ ರೀತಿಯ ಸ್ನೇಹಿತರು ಬಾಯಲ್ಲಿ ಮಾತ್ರ ನಾನು ಎಂಥದೇ ಕಠಿಣ ಸಂದರ್ಭದಲ್ಲಿಯೂ ಕೂಡ ನಿನ್ನ ಜೊತೆ ನಿಲ್ತೇನೆ ಅಂತ ಹೇಳ್ತಾರೆ. ಆದರೆ ಕಷ್ಟಕಾಲ ಬಂದಾಗ ಇವರು ನಮಗೆ ಸಾಥ್ ನೀಡೋದಿಲ್ಲ. ಈ ರೀತಿಯಾಗಿ ಇಂಥ ಸ್ನೇಹಿತರಿಂದ ನಾವು ದೂರ ಇದ್ದರೆ ಇದರಿಂದ ನಮ್ಮ ಏಳಿಗೆ ಆಗೋ ಸಾಧ್ಯತೆ ಇದೆ. ರಕ್ತ ಸಂಬಂಧಕ್ಕಿಂತ ಸ್ನೇಹ ಸಂಬಂಧ ತುಂಬ ಪವಿತ್ರವಾದದ್ದು. ಹಾಗಾಗಿ ಅಂಥ ಸ್ನೇಹವನ್ನು ಮಾಡುವಾಗ ವಿಚಾರ ಮಾಡಿ ಎಂಥ ಸ್ನೇಹಿತರಿದ್ದರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣಬಹುದು ಅಂತ ನೋಡಿಕೊಂಡು ಅಂಥವರ ಸ್ನೇಹವನ್ನು ಮುಂದುವರಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.